ವಿದ್ಯಕ್ಕ ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಹುಷಾರ್ ನೋಡು. ನಿಮ್ಗ ಬಾಳೆ ಹೆಚ್ಚಾಗೈತಿ, ನನಕಿನ ನಿಮ್ ಬಾಳೆ ಹೆಚ್ಚಾಗೈತಿ ಅಂತ ಶಟ್ಕೊಂಡ್ ಕುಂತಾವ ನಿಮ್ ತಂಗಿ. ಒಂದಿಟ್ಟು ನೀನ ತಿಳಿಸಿ ಹೇಳ ಆಕಿಗೆ. ನಾ ಎಲ್ಲ ಹೇಳ್ತೀನಿ ಅಂತ ಹೇಳ್ಬೇ. ಅದು ಯಾರಿಗೆ ಫೋನ್ ಮಾಡ್ತೀನಿ ಅಂದಿಲ್ವೇ, ಮತ್ತು ಅದು ಫೋನ್ ಮಾಡ್ಯಾರ ಹೇಳ್ಬೇಕಿಲ್ಲ ಅವರಿಗೆ. ನಾ ಎಲ್ಲ ಹೇಳೀನಿ, ಅವ್ರು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಯಾರ. ನಿಮ್ಮ ತಂಗಿ ಬಾಳೆ ನೀನ ಸುದ್ದ ಬಾಡ್ಬೇಕು ನೋಡುವ. ಅದಕ್ಕೆ ಒಂದಿಟ್ಟು ತಿಳಿಸಿ ಹೇಳು, ಚಿಟಕ ಮಟಕ ಮಾಡ್ಕೊಂಡು ಇರಬೇಡ ಅಂತೇಳು. ಸರಿ ಆಯ್ತು. ಇವತ್ತ ಗೊಂಜಾಳ ಊರ್ತಾರಂತ ಬಲ್ಲೆ ನಾನು. ಸರಿ ಆಯ್ತು. ಅತ್ತಿಯರ ಕೂಲಿಯರು ಭಾಳ ಮಂದಿ ಬಂದಿಲ್ಲ ಅಂತೇಳಿ ಅನ್ನಕತ್ತಿದ್ರಿ ಮಾವರು ನೀವು. ನಡ್ರಿ ನಾನು ಬರ್ತೀನಿ. ಹೊಲಕ್ಕೆ ಹೋದಾಕೆಲ್ಲ ಬಂದಾಕೆಲ್ಲ ನೀ ಅಲ್ಲಿ ಬಂದು ಏನು ಮಾಡ್ತೀನಿ, ನಿನಗೇನು ಗೊತ್ತಿಲ್ಲ, ಗೊನಚಾರ ಇಲ್ಲ. ನಾನು ಕಲ್ಕೊಂತೀನಿ ರೀ ಅತ್ತಿ, ನಾನು ಬರ್ತೀನಿ ರೀ. ಮನ್ಯಾಗ ದಗದು ಭಾಳ ಅದಾವು, ಅಲ್ಲಿ ಬಂದು ಏನು ಮಾಡ್ತೀನಿ? ಬೇಡ, ಮನ್ಯಾಗ ದಗದ ಮಾಡ್ರಿ. ನೀನು ಕೃಷ್ಣವೇಣಿ ವೀನಕ್ಕ 3 ಮಂದಿ ಕೂಡಿ. ಯಾಕ್ರಿ ಅತ್ತಿ, ನಮ್ಮ ಮನೆ ಕೆಲಸ ನಾವು ಮಾಡಬಾರ್ದನ? ನಾವು ಹೊಲಕ್ಕೆ ಬಂದು ದಗದ ಮಾಡಬಾರ್ದನ್ರಿ? ಹಂಗಲ್ರಿ, ಒಮ್ಮೆ ಹೊಲಕ್ಕೆ ಬಂದಾಕೆಲ್ಲ ಹೋದಾಕೆಲ್ಲ ನಿನಗೇನು ಗೊತ್ತು? ನಾನು ಕಲ್ಕೊಂತೀನಿ ರೀ ಅತ್ತಿ, ಕರ್ಕೊಂಡು ಹೋರಿ. ನೋಡುವ, ಏಟ್ ಹೇಳಿದ್ರೆ ಕೇಳಂಗಿಲ್ಲ, ಮತ್ತು ಇನ್ನೇನು ಮಾಡಲಿ? ನಡಿ, ಯಾಕೆ ನಡಿ ಹೋಗುನು. ಬುತ್ತಿ ತಡಕ ಆತೇನು? ಇನ್ನೊಂದು 2 ರೊಟ್ಟಿ ಕಟ್ಕೊಂಡು ಬರ್ತೀನಿ ತಡಿ. ಬುತ್ತಿನ ಭಾಳ ಕಟ್ಟಿನಿ 2 ರೊಟ್ಟಿ. ನಡಿ ಹೋಗುನು. ನಡಿಯೋ, ಮತ್ತು ಬರ್ತೀನಿ ಅಂದ್ರೆ ಬೇಡ ಅನ್ನಕ್ಕಾಗಿಲ್ಲ. ನಡಿ ಹೋಗುನು. ಬರ್ಲೇವ? ಹುಷಾರು ನೋಡು. ಏನಾರು ಇತ್ತಂದ್ರೆ ಫೋನ್ ಮಾಡ. ಆಯ್ತಾಳ. ಅತ್ತಿ ಬುತ್ತಿ ನನ್ನ ಕೈಯಾಗ ಕೊಡ್ರಿ, ನಾ ಹೊತ್ಕೊಂತೀನಿ. ಬ್ಯಾಡ ಬಿಡ್ಬೇ, ನಾ ಹೊತ್ಕೊಂತೀನಿ. ಕೊಡ್ರಿ ಅತ್ತಿ, ನಾ ಹೊತ್ಕೊಂತೀನಿ. ಅವು ಎಲ್ಲಿ ಹೋಗುವಂಗಿಲ್ಲ ನೋಡಿ ನಿನಗೆ. ಅಲ್ಲಿ ಹೋಗಿ ಏನು ಮಾಡ್ತಿ? ಬಾಯಿಲಿ. ಅಮ್ಮ ಹೊಲಕೊಂಟಾಳ, ಅಮ್ಮ ಕೂಡ ಹೋಗಿ ಏನು ಮಾಡ್ತಿ? ನಾವು ಚಾಕ್ಲೇಟ್ ತರೋಣ ನಡಿ. ಇನ್ನೂ 5 ತಿಂಗಳದಾಕಿದಾಳ ಈಕಿ. ಚಾಕ್ಲೇಟ್ ತರೋಣ ನಡಿ ಅನ್ನ ನಾಳೋದು ನಿಂದಿಸಿಲ್ಲ ನೋಡು. ಈಗಿನ ಹುಡುಗರು ಈ ಚಾಕ್ಲೇಟು ಮತ್ತು ಕುರ್ಕುರಿಯಕ್ಕ ಎಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟವ ನೋಡು. ಇನ್ನೂ ಏನು ಬಾಕಿ ಐತೆ ಅಂತೇಳಿ ಫೋನ್ ಹಚ್ತಾಳ ಏನು ನನಗೆ? ಎಷ್ಟು ಸಲ ಹಚ್ತಾಳ ಈಕಿ ಫೋನ್? ಒಂದ್ಸತಿ ಹೇಳಿದ್ರೆ ಅರ್ಥ ಕಿರಕಿಲ್ಲ ಈಕಿಗೆ. ನಾ ಎಷ್ಟು ಸಲ ಫೋನ್ ಹಚ್ಚಿದ್ರು ಫೋನ ತೆಗಿಯವಲ್ರಿ ಇವರು. ಯಾವ ನಾ ಡ್ಯೂಟಿಗೆ ಹೋಗ್ಬರ್ತೀನಿ ಬೇ. ಬುತ್ತಿ ಕಟ್ಕೊಂಡು ಹೋಗಪ್ಪ, ಹಂಗ ಹೊಂಟಿಲ್ಲ. ಒಳ್ಳೆ ಯಾರು ಬೇ, ಅಲ್ಲಿ ಏನಾರು ತರ್ಸ್ಕೊಂಡು ತಿಂತೀನಿ. ಯಾಕ ಹೆಂಡತಿಗೆ ಹೊಟ್ಟೆ ಬ್ಯಾನ್ ಹಚ್ಕೊಂಡೇನ? ತಲೆಗಿನ ತೆಗೆದು ಹೋಗಿ ಅದನ್ನ. ಪಾಲ್ತು ಇನ್ನೊಬ್ಬರ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಲಿ? ಯಾವ ನಾ ಬರ್ತೀನಿ ನೋಡು. ಏನದು ಮ್ಯಾಗ 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 ಫೋನ್ ಬಡ್ಕೊಳಕತ್ತತಿ? ಯಾರ್ದನ ಎತ್ತಿ ಮಾತಾಡು. ಇನ್ಯಾರ್ದು? ಆಕಿನ ವೀಣಾ ಒಳಮಳ ಫೋನ್ ಹಚ್ಚಕತ್ತ. ನೀ ಎತ್ತಾಕ ಹೋಗ್ಬಿಡ್ತಮ್ಮ. ನಾ ತಪ್ಪು ಮಾಡಿಲ್ಲ ಅಂತೇಳಿ ಮತ್ತ ಸಾಚಿ ಆಗಕ್ಕೆ ಹೋಗಾಕಿ. ಯವ್ವ ನನ್ನ ಟೇಬಲ್ ಮ್ಯಾಗ ಫೈಲ್ ಅದಾವ, ಅವ್ನು ಯಾರು ಮುಟ್ಟಕ್ಕೆ ಹೋಗ್ಬೇಡ್ರೆ. ಮತ್ತು ಅವು ಆಫೀಸಿನ ನಾ ಈಗ ಹೇಳ್ತೀನಿ ನೋಡು. ಇಲ್ಲಪ್ಪ, ನೀನು ಕೊನೆಗೆ ಯಾರು ಹೋಗ್ತಾರತ್ತಮ್ಮ? ಇಲ್ಲ, ಯಾರು ಹೋಗಂಗಿಲ್ಲ, ಯಾರು ಮುಟ್ಟಂಗಿಲ್ಲ. ಭಾಳ ಇಂಪಾರ್ಟೆಂಟ್ ಫೈಲ್ ಐತೆ ಅದು. ಮತ್ತು ಅದು ಏನು ಕಿನಾರ ಅದು ಮಾಡಿದ್ರಿ ಅಂದ್ರೆ ಮತ್ತೆ ನಾ ಸುಮ್ಬಿಡಂಗಿಲ್ಲ. ಇಷ್ಟದ ಫೋನ್ ಹಚ್ತಿದ್ದಾಳೆ ಈಕೆ. ಸರಿ ಮಾಡ್ತೀನಿ ನೀನು. ಹಲೋ ರೀ, ಹೆಂಗದಿರಿ? ನೀನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗತ್ತಿಲ್ಲ. ಹೊಳಮಳ ಎದಕ್ಕೆ ಫೋನ್ ಹಚ್ತೀನಿ ನೀನು? ರೀ, ನನ್ನ ಮಾತು ಒಂದು ಸ್ವಲ್ಪ ಕೇಳ್ರಿ, ನನ್ನ ನಂಬ್ರಿ. ನೀ ಎಷ್ಟು ಉಸಿರು ಉಳಿಯೋದು ಅನ್ನೋದು ನನಗೆ ಗೊತ್ತೈತಿ. ನಿನ್ನ ಮಾತನ್ನ ಬಕ ಹಂಗಿಲ್ಲ. ನೀವು ಹೊಳಮಳ ಫೋನ್ ಹಚ್ಚಿ ನಮ್ಮ ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಫೋನ್ ಹಚ್ಚಿ ನಮ್ಮ ತಮ್ಮಗೆ ಟೆನ್ಷನ್ ಕೊಡ್ಬೇಕಂತ ಮಾಡಿ ರೀ. 1000 ಮಂದಿ 1000 ಹೇಳೋಲ್ರಕ್ಕ. ನೀವು ಗಂಡರಿ, ನೀವರ ಅರ್ಥ ಮಾಡ್ಕೋರಿ. ನಾ ಎಂದಾರ ಅಂಥ ಕೆಲಸ ಮಾಡೇನೇನ? ನನ್ನ ಇಷ್ಟ ಏನ್ರಿ ನೀವು ಅರ್ಥ ಮಾಡ್ಕೊಂಡಿದ್ದ? ನಿನ್ನ ಅರ್ಥ ಮಾಡ್ಕೊಂಡು ನಿನ್ನ ಮ್ಯಾಲ ನಂಬಿಕೆ ಇಟ್ನಲ್ಲ, ಅದು ನಾ ಮಾಡಿದ ತಪ್ಪು. ಅದು ಈಗ ಅರ್ಥ ಆಗತ್ತತಿ. ಫೋನ್ ಇಡು. ಒಟ್ಟ ನಾನು ಫೋನ್ ಹಚ್ಚಿದೆ ಅಂದ್ರೆ ನೋಡು ಮತ್ತೆ ನಾನು ಮತ್ತು ಮನುಷ್ಯ ಆಗಿರಂಗಿಲ್ಲ. ಫೋನ್ ಇಡು. ಇನ್ನು ಒಟ್ಟ ಫೋನ್ ಹಚ್ಚಬೇಡ ನೀನು. ರೀ ಪ್ಲೀಸ್ ರೀ, ನನ್ನ ಮಾತು ಕೇಳ್ರಿ ರೀ. ಹಾಡಿದ್ದಾಳೆ ಕಿಸ್ಬಾಯಿ ದಾಸನ್ ಗತಿ ಮತ್ತೆ ಹೊಳಮಳ ಅದನ್ನ ಮಾಡ್ತಾಳೆ. ಮಾಡೋದೆಲ್ಲ ತಪ್ಪು ಮಾಡ್ಯಾಳ, ಮತ್ತೆ ಫೋನ್ ಹಚ್ಚಿ ಸಂಜಾಯಿಸಿ ಕೊಡಕ್ಕೆ ಬಂದಾಳ ನನಗೆ. ಹಲೋ, ಫೋನ ಇಟ್ಬಿಟ್ರ ನನ್ನ ಮಾತಾ ಕೇಳಿಸ್ಕೊಳಕ್ಕೆ ಹೊಲ್ಲಂತಾರೆ ಇವರು. ನಾ ಏನು ಮಾಡಲಿ? ನಾ ತಪ್ಪು ಮಾಡಿಲ್ಲ ಅಂದ್ರೂ ಕೇಳ್ತಾ ಇಲ್ಲ ಇವರು. ಅಯ್ಯೋ ದೇವ್ರೆ, ಏನು ಮಾಡಲಿ? ಅಕ್ಕ ಬೇರೆ ನನ್ನ ಜೀವನ ಸರಿ ಮಾಡ್ತೀನಿ ಅಂತ ಹೇಳ, ಹೆಂಗಾರ ಮಾಡಿ ಇದೆಲ್ಲ ಸತ್ಯ ಅರ್ಥ ಆಗೋಂಗಿಲ್ಲ ಆಗ್ಲಪ್ಪ ದೇವ್ರೆ. ಏನಂದ್ಲ ತಮ್ಮಾಕಿ? ಅದ ನಾ ಏನೂ ಮಾಡಿಲ್ಲ ಅಂತ ಹೊಳಮಳ ಅದನ್ನೇ ಹೇಳಕತ್ತಾಳ. ಬೇಕಂತ ಫೋನ್ ಹಚ್ಚಿ ಮಾತಾಡ್ತಾ ತಮ್ಮಕ್ಕಿ. ಆಕಿ ಫೋನೇ ಎತ್ತಕ್ಕೆ ಹೋಗ್ಬೇಡಿ ಇನ್ನು. ಅದೇನೋ ಹಾಕ್ತಾರಲ್ಲ ನಿಮ್ಮ ಮಾಮ ಅಂತಿದ್ದ, ಬಿಲ್ ಹಾಕ್ಲಿಷ್ಟನೇ ಏನೋ ಅಂತಿದ್ದು ನೋಡಿ, ಅದಕ್ಕೆ ಹಾಕಿ ಬಿಡಾಕಿ ನಂಬರ್. ಯವ್ವ ನಾ ಬರ್ತೀನಿ, ಗೊತ್ತಾಗಿತ್ತು ನಂಗೆ. ಸರಿಪ್ಪ, ಹುಷಾರಾಗಿ ಹೋಗ್ಬಾ. ಆಕಿದು ಏನೋ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಆಯ್ಪ, ಮಧ್ಯಾಹ್ನ ಅಲ್ಲಿ ಏನಾರು ತರ್ಸ್ಕೊಂಡು ತಿಂತೀನಿ ಅಂದೆಲ್ಲ ತರ್ಸ್ಕೊಂಡು ತಿನ್ನು. ನನ್ನ ಮಗ ಚಂದ ಊಟ ಮಾಡೋವಲ್ಲ. ಹೆಂಡ್ತಿನ ಎಷ್ಟು ಹಚ್ಕೊಂಡಿದ್ದ, ಎಷ್ಟು ನಂಬಿದ್ದ. ಉಸುರುಳ್ಳಿ ಅಂತಾಕಿ ನಮ್ಮ ಮಗಗೆ ಮೋಸ ಮಾಡಿ ಹೋಗ್ಬಿಟ್ಲು. ಈ ಹೊಳಮಳ ಫೋನ್ ಹಚ್ಚಿ ನಾಟಕ ಆಡಕತ್ತಾಳ. ಯವ್ವ ನಿನ್ನ ಸಸಿ ಹೋಗಿ ನಿಮ್ಮ ಬೀಗ್ರಿ ಏನಾರು ಫೋನ್ ಹಚ್ಚಿದ್ರ ನೋಡುನು? ಇಲ್ಲ, ಅವ್ರೊಟ್ಟ ಫೋನ್ ಹಚ್ಚಿಲ್ಲ ನೋಡು. ಹೆಂಗೆ ಫೋನ್ ಹಚ್ತಾರ? ಯಾವ ಮಕ್ಕ ಇಟ್ಕೊಂಡು ಫೋನ್ ಹಚ್ತಾರ ಹೇಳಿ ನೋಡುನು. ಮಕ್ಕ ಬೇಕಲ್ಲ ಮಾತಾಡಕ್ಕೆ, ಮನ್ತಿನ್ನು ಕೆಲಸ ಮಾಡ ಮಗಳು. ಅದೇಂಗೆ ಫೋನ್ ಹಚ್ತಾರ? ಮಗಳು ತಪ್ಪು ಮಾಡಿದ್ದು ಗೊತ್ತೈತೆ, ಅದಕ್ಕೆ ಗಪ್ ಚೂಪ್ ಕುಂತಾರ ನೋಡ್ಬೇವ. ನನಗೂ ಹಂಗೆ ಅನಿಸ್ತತಿ. ಸರಿವಾ, ಇನ್ನು ಹೊಲಕ್ಕೆ ಹೋಗ್ಬೇಕು. ಮತ್ತೆ ಹೆಂಗೆ ಫೋನ್ ಹಚ್ಚ ನೋಡು ದಿಂಗಲಾಡಿ. ನಿನ್ನ ಮನೆ ಬಿಟ್ಕೊಂಡ್ರೆ ಕೇಳು,
ಇನ್ನು ನೀನು ಅಲ್ಲೇ ಇರೋದು ತವ್ರ ಮನ್ಯಾಗ ಇರೋದಿನ್ನ ಇನ್ನು ಈ ಮನೆಗೆ ಕಾಲಿಡುವಂಗಿಲ್ಲ ನೀನು. ಸುಮ್ಮನೆ ಏನಾತ ಏನಂದ ನಿಮ್ಮ ತಮ್ಮ? ಏನಂತಾನ? ಫೋನ್ ಹಚ್ಚಿದ್ಲು ನೋಡ್ರಿ ಈಕಿ. ಯಾರು? ಇನ್ಯಾರು ನಮ್ಮ ತಮ್ಮನ ಹಿಂತೆ ಅಂತ ಅನಿಸ್ಕೊಂಡು ಆಕಿ ಇದ್ಲಲ್ಲ ಏನವ ಆಕಿನ ಫೋನ್ ಹಚ್ಚಿದ್ಲು. ನಮ್ಮ ತಮ್ಮ ಬೇಷ ಜಾಸ್ತಿ ನೋಡು. ಆತು ಬಿಡ, ಆಕಿ ಕತಿನ ಮುಗೀತು. ಇದೇನು ನಿನ್ನ ಅವತಾರ ರೀ ಹೆಂಗಾಗೇನ್ರಿ ಇವತ್ತ? ಕಾಯಿ ಯಾವಾಗಲೂ ಕೋಗಿಲೆ ಆಗಕ್ಕಾಗತ್ತಾನ? ಕಾಯಿನ ಕೋಗಿಲಿನ. ನೋಡಕ್ಕೆ ಭಾರಿ ಮಸ್ತ್ ಕಾಣಕತ್ತಿ ಅಲ್ಲಿ. ಏನು ಜಗ್ಮಗ್ ಅನ್ನಕತ್ತೀಯಾಳ? ಅದೇ ಅಂದ್ರ ಮತ್ತೆ ಸುಳ್ಳು ಆಗತ್ತಿರನ? ಬರೀ ಹಳಿ ಗುಗ್ಗು ಅಂತಿದ್ರಿ, ಇವತ್ತು ಹೆಂಗೆ ಕಾಣಕತ್ತೀನಿ ಹೇಳ್ರಿ? ಚಂದ ಕಾಣಕತ್ತೀಯಾಳ, ಭಾರಿ ಸೂಪರ್ ಕಾಣಕತ್ತಿ. ನಾನು ಕಣ್ಣು ಹತ್ತವಲ್ಲಿ ನಿನಗೆ. ಕರೆ ಅಂದ್ರೆ ನಾ ಚಂದ ಕಾಣಕತ್ತೀನಿ ರೀ. ಆಲೂಗಡ್ಡಿ ಮಕದಾಕಿ ಇನ್ನೂ ಮಕ ಚಂದ ಇತ್ತಂದ್ರೆ ಎಷ್ಟು ಕಿಸುತ್ತಿದ್ಲ ಏನು ಮಾಡೋದು? ಕರ್ಮಕ್ಕೆ ಚಂದದಿ ಅಂಥೇಳಿ ದುಬ್ಬ ಬಾರ್ಸ್ಕೊಂತ ಹೋಗೋದು. ಅದೆಲ್ಲ ಬಿಡು. ಈಗ ನೋಡಿಲೆ ನಿಮ್ಮ ಅವನ ಕೈಯಾಗ ಹೋಗಿ ಕೆಲಸ ಮಾಡಿ ನೀನು. ನಾಯಿ ಮಾಡಲಿ. ನಿಮ್ಮ ಅವನ ಕೈಯಾಗ ಕೆಲಸ ಮಾಡು. ನಿಮ್ಮ ತಮ್ಮ ಬರೋಣ ಊಟ ಕೊಡು. ನೋಡಿಲೆ ಹೆಂಗಾರ ಮಾಡಿ ನೀ ಅವ್ರನ್ನ ನಿನ್ನ ಮುಷ್ಟಿಯಾಗಿ ಇಟ್ಕೋಬೇಕು ನೋಡು. ಹಂಗೆ ನಿಮ್ಮ ತಮ್ಮನ ಅರಿವಿ ಒಗದು ಹಾಕೋದು, ಅವ್ನ ಅರಿವಿ ಇಸ್ತ್ರಿ ಮಾಡೋದು ಮಾಡ. ಹಂಗೆ ದಿನ ಕಳ್ದಂಗೆ ನಿಮ್ಮ ತಮ್ಮಗೆ ಹೇಳ್ಬಿಡು ಆಕೆಗೆ ಡೈವರ್ಸ್ ಕೊಡಿಸ್ ಅಂತೇಳಿ. ನೀವು ಹೇಳ್ದಂಗೆ ಮಾಡ್ತೀನಿ ತೋರಿ. ಮತ್ತು ಹುಡುಗಿ ನೋಡ್ತೀನಿ ಅಂದಿದ್ರಲ್ಲ, ನೋಡಿದ್ರನ? ಅಲ್ಲೊಂದು ಹುಡುಗಿ ಐತಿ, 9ನೇ ಓದ್ತಾಳ. ಹುಡುಗಿ ಭಾಳ ಚಂದ ಐತಿ ಅಂದಿನಿ. ಇದಟ್ಟು ಎಲ್ಲ ಮುಗಿದ ಮ್ಯಾಗ ತೋರ್ಸೋಣಂತ. ಆಯ್ತು ತಗೋರಿ. ಆಕೆ ಭಾಳ ಸಾಲಿ ಕಲ್ತಿಲ್ಲಲ್ಲ, ಅದು ಭಾಳ ಖುಷಿ ಆಯ್ತು. ಅದ ಹುಡುಗಿನ ಫಿಕ್ಸ್ ಮಾಡಿಬಿಡೋಣಂತ. ಆಯ್ತು, ಹೋಗು ಒಂದು ಕಪ್ ಚಾ ಮಾಡ್ಕೊಂಬರು ನನಗೆ. ಇವತ್ತು ಆಟ ಆಡೋನು ಗುಂಡ್ಯಾ? ಇವತ್ತ ಗಂಡ ಇಂತಿ ಆಟ ಆಡೋನು. ಹೆಂಗೆ ಗೊತ್ತನ, ನಾನು ಆಫೀಸ್ಗೆ ಹೋಗ್ತೀನಿ ಅಂತ, ನಿಮ್ಮ ಮನ್ಯಾಗ ಅಡುಗೆ ಮಾಡ್ಬೇಕಂತ. ಹೌದಿಲ್ಲ? ಇಂಥ ಆಟ ಆಡೋಣ. ಸರಿ ಆತ, ಹಂಗೆ ಆಡೋಣಂತ. ಗುಂಡ್ಯಾ ಇವತ್ತ ನಿಮ್ಮ ಅಪ್ಪನೂ ಮನೆಯಾಗಿಲ್ಲ, ಮತ್ತು ನಿಮ್ಮ ತಮ್ಮನೂ ಮನೆಯಾಗಿಲ್ಲ. ಒಂದಿಟ ನೀರು ಹಿಡಿಬಾರಯ್ಯಪ್ಪ, ನಮ್ಮ ಅಪ್ಸನೇವಲ್ಲ. ನಾ ಯಾಕೆ ನೀರು ಹಿಡಿಬೇಕು? ನೀವು ಮಾಡ್ಕೋರಿ. ಹಂಗತಿ ಮಾಡಬಾರ್ದಪ್ಪ. ಹಂಗಲ್ಲಪ್ಪ, ಈಗ ನೀನು ಹೇಳ್ತಿ ಅದು ಆಟ ಆಡ್ಕೊಂತ ನೀರು ತುಂಬಿಡ್ರಿ. ಅಪ್ಪನಿ ನಾನು ಏನು ಯಾಕೆ ಕೆಲಸ ಮಾಡ್ಬೇಕು? ಮಾಡಂಗಿಲ್ಲಕ್ಕಿ. ಈ ಕೆಲಸ ಅಂತಾರನಪ್ಪ. ಅಲ್ಲ, ನೀರು ಹಿಡಿದು ಸದ್ಯಕರ ಅದು ಕೆಲಸನ ತಮ್ಮ. ನಾನು ಹೆಂಡತಿಗೆ ನೆಗಡಿ ಪಗಡಿ ಆದ್ರ ಆಕಿ ಶ್ರೀಮಂತರ ಮನೆಯಾಗೆ ಇದ್ದು ಬಂದಾಕಿ. ಆಕಿಗೆ ಏನು ತಿನ್ನೋರು ಆದ್ರ ನಮ್ಮ ಅತ್ತೆ ನಮ್ಮ ಮಾವ ಬೈತಾರ. ಆಕೇನು ತಗಲ ಮಾಡಂಗಿಲ್ಲ. ನೀ ಮಾಡಿ ಹೋಗು. ನಿನ್ನ ಕೈ ಕಾಲಿಗೆ ಏನಾಗ್ಯಾವ? ಇನ್ನೂ ಗಟ್ಮುಟ್ಟಜಿ ಮಾಡಿ ಹೋಗು. ಹೂವು ಹಾಲು ಕಟ್ಟಬೇಡ. ನಾನು ಇನ್ನೇನು ಅನ್ಕೊಂಡಿದ್ದೆ, ನನಗೆ ದಗದ ಮಾಡಂತೀಯಲ್ಲ ನೀನು. ಮತ್ತು ನಾನು ಹೆಂಡತಿ ಗಾಂಗ ಬಂಗಾರ ರೊಕ್ಕ ತಂದಾಳ. ಆಕೆ ಯಾಕೆ ಮಾಡ್ತಾಳ? ಮೊದಲಕ್ಕೆ ಹೇಳಿದ್ರಿಲ್ಲ ನಮ್ಮ ಅತ್ತಿ ನಮ್ಮ ಮಾವ ಆಕಿನೇನು ದಗದ ಖರ್ಚಬೇಡ ಅಂತೇಳಿ. ನಾನು ನೋಡಿ ನಮ್ಮ ಅತ್ತಿ ನಮ್ಮ ಮಾವ ರೊಕ್ಕ ಕೊಟ್ಟಾರ. ನಾನು ಮಾಡಂಗಿಲ್ಲ, ನಾನು ಹೆಂಡತಿನೂ ದಗದ ಮಾಡಂಗಿಲ್ಲ. ನೀವು ಮಾಡ್ರಿ. ಇವನು ಹಾಲು ಕಟ್ಟಬಾಯ ನನ್ನ ಶಗನಿ ಹೆಂಗಂತ ನೋಡ ಇವ. ಅತ್ತಿ ನೀ ತಿಂದು ನೋಡಿಲ್ಲ ಅಷ್ಟು ದಪ್ಪಾಗಿ. ಇವತ್ತ ನೀನ ನೀರು ತುಂಬು. ಎಕ್ಸರ್ಸೈಸ್ ಮಾಡಿದ್ರ ಸಣ್ಣ ಆಕಾರಂತ ಯಾತಿ ನೀ ಮಾಡು. ನೋಡಲ್ಲ ನೀನು ಹೆಂಡ್ತಿ ಹೆಂಗಂತಾಳ, ಸುಮ್ಮನೆ ನಿಂತಿಯಲ್ಲ, ಬಾಡ್ಕೋ. ಹೇಳಿದ್ರಾಗ ಏನು ತಪ್ಪೈತಿ? ನಾನು ಹೆಂಡ್ತಿ ಬರೋಬ್ಬರಿನೇ ಹೇಳ. ಅವ್ರ ಮನ್ಯಾಗೆಲ್ಲ ಹೇಳೋದಿಲ್ಲ. ಮತ್ತು ನೀ ಎಲ್ಲ ಒಪ್ಕೊಂಡ ಎಲ್ಲ ರೊಕ್ಕ ಪಾಕ ಇಸ್ಕೊಂಡಿ. ಈಗ ಮತ್ತೆ ನೀನು ಹೆಂಡ್ತಿ ಹೆಂಗಂತಾಳ ಅಂತಂತಿ. ಆಕೆ ಹೇಳ್ದಂಗೆ ಮಾಡ್ಬೇಕು. ಮಾಡಿ ಆಕೆ ಹೇಳೋದ್ರಾಗ ಏನು ತಪ್ಪೈತಿ? ದಿನಕ್ಕೆ 7-8 ರೊಟ್ಟಿ ತಿಂತೀನಿ ನೀನು. ನನ್ನ ಮಗ ದಡ್ಡದನಂತಂತಿದ್ದೆ. ನಿನ್ನೆ ಮೊನ್ನೆ ಬಂದು ಹೆಂಡ್ತಿ ಬೇಕಾದ್ಲಪ್ಪ ನಿನಗೆ. ಆಕೆಗೇನು ಹೇಳವಲ್ಲಿ ನನಗೆ ಮಾಡಂತಿಯಲ್ಲ ಹಾಲು ಕಟ್ಟಬಾಡಿ.